ಪ್ರಮುಖವಾಗಿ ರಾಜ್ಯದಾದ್ಯಂತಲೂ ಕೂಡ ಧಾರಾಕಾರ ಮಳೆಯಾಗ್ತಾ ಇದೆ. ಈ ಮುಂಗಾರು ಮಳೆ ಆರಂಭ ಆದರೆ ರೈತರಲ್ಲಿ ಮಂದಹಾಸ ನೋಡೋದಕ್ಕೆ ಸಿಗುತ್ತೆ. ಕಾರಣ ಬಿತ್ತನೆಯ ಕಾರ್ಯ ಆರಂಭ ಆಗುತ್ತೆ ಅನ್ನೋ ಕಾರಣಕ್ಕೆ. ಆದರೆ ಕೆಲವು ಭಾಗಗಳಲ್ಲಿ ಈಗ ರೈತರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಬಿತ್ತನೆ ಮಾಡೋದಕ್ಕೆ ಗೊಬ್ಬರದ ಕೊರತೆ ಎದುರಾಗಿದೆಯಂತೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಮುಂಗಾರು ಈ ಬಾರಿ ಆರಂಭದಲ್ಲಿಯೇ ಅಬ್ಬರಿಸಿ ಬೊಬ್ಬಿರಿದಿದೆ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಅನ್ನದಾತನ ಕೃಷಿ ಚಟುವಟಿಕೆಗಳು ಗರಿಗೆದರಿವೆ. ಉತ್ತಮ ಮಳೆಯಿಂದ ಹದಗೊಂಡ ಭೂಮಿ ಒಡಲಿಗೆ ಕಾಳು ಹಾಕಿ ಬಿತ್ತನೆಯ ಕಾರ್ಯಕ್ಕೆ ರೈತರು ಸಜ್ಜಾಗಿದ್ದಾರೆ. ಇಂತಹ ಸಮಯದಲ್ಲಿಯೇ ಚಿತ್ರದುರ್ಗದ ಅನ್ನದಾತನಿಗೆ ಡಿಎಪಿ ಗೊಬ್ಬರದ ಅಭಾವ ಅನ್ನದಾತನನ್ನು ಕಂಗಾಲು ಮಾಡಿ ಹಾಕಿದೆ. ಚಿತ್ರದುರ್ಗ ಹೊಳಲ್ಕೆರೆ ಭಾಗದಲ್ಲಿ ಮೆಕ್ಕೆಜೋಳ, ಚಳ್ಳಕೆರೆ ಮತ್ತು ಮೊಳಕಾಲ್ಮೂರು ಭಾಗದಲ್ಲಿ ಶೇಂಗಾ ಬಿತ್ತನೆಗೆ ರೈತರು ಸಜ್ಜಾಗಿದ್ದಾರೆ. ಆದರೆ ರಸಗೊಬ್ಬರದ ಅಭಾವದಿಂದಾಗಿ ಬಿತ್ತನೆ ಕಾರ್ಯವನ್ನ ಬಿಟ್ಟು ರಸಗೊಬ್ಬರಕ್ಕಾಗಿ ಕೈ ಚಾಚುತ್ತಿದ್ದಾರೆ. ಜೆಡಿಯವರಾಗಿರಲಿ, ಡಿಸಿ ಅವರಾಗಲಿ, ಯಾರಾಗಲಿ, ಸರ್ಕಾರದವರಾಗಿರಲಿ, ಇಲ್ಲಿ ಸಲಹೆ ಇದು ಕೊಡಬೇಕಾಗಿತ್ತು. ಇದುವರೆಗೆ ಯಾಕೆ ಕೊಡ್ತಿಲ್ಲ, ಯಾಕೆ ಕೊರತೆ ಮಾಡ್ತಿದ್ದಾರೆ, ಕಾರಣ ಏನು? ಅದಕ್ಕೆ ನಾವು ಈ ಮೂಲಕ ಹೇಳೋದಿಷ್ಟೇ, ಸರ್ಕಾರಕ್ಕೆ ಜಲ್ದಿ ಕೂಡಲೇ ಜಿಲ್ಲೆಯ ರೈತರಿಗೆ ಡಿಎಪಿ ಗೊಬ್ಬರವನ್ನು ಹೊರಡಿಸಿಕೊಡಬೇಕು ಅಂತೇಳಿ ವಿನಂತಿ. ಇನ್ನು ಕೃಷಿ ಇಲಾಖೆ ಕೂಡ ರೈತರಿಗೆ ಸೊಸೈಟಿಗಳ ಮೂಲಕ ಡಿಎಪಿ ಸರಬರಾಜು ಮಾಡುತ್ತಿದೆ. ಆದರೆ ಓರ್ವ ರೈತನಿಗೆ ಕೇವಲ 2 ಪ್ಯಾಕೇಜ್ ಡಿಎಪಿ ರಸಗೊಬ್ಬರ ನೀಡುತ್ತಿದ್ದು, ಇದು ಕೂಡ ಅನ್ನದಾತರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಕುರಿತು ಜಂಟಿ ಕೃಷಿ ನಿರ್ದೇಶಕ ಮಂಜುನಾಥ್ ಪ್ರತಿಕ್ರಿಯೆಯನ್ನು ನೀಡಿದ್ದು, ಏಪ್ರಿಲ್ ತಿಂಗಳಿಂದ ಜೂನ್ ತಿಂಗಳವರೆಗೆ 7,840 ಮೆಟ್ರಿಕ್ ಟನ್ ಡಿಎಪಿ ಪೂರೈಕೆಯಾಗಬೇಕಿದೆ. ಇದುವರೆಗೂ ಜಿಲ್ಲೆಗೆ 7,085 ಮೆಟ್ರಿಕ್ ಟನ್ ಡಿಎಪಿ ಸರಬರಾಜು ಮಾಡಲಾಗಿದ್ದು, ನಮ್ಮಲ್ಲಿ ಬೇಡಿಕೆಗಿಂತ ಹೆಚ್ಚು ಲಭ್ಯವಿದೆ ಎಂದು ಸಮಜಾಯಿಸಿ ನೀಡುತ್ತಿದ್ದಾರೆ. ಅಲ್ಲದೆ ಡಿಪಿಎ ಗೊಬ್ಬರದ ಬದಲಾಗಿ ರೈತರು ಸಂಯುಕ್ತ ರಸಗೊಬ್ಬರಗಳ ಬಳಕೆ ಮಾಡಬೇಕು ಎಂದು ಕೂಡ ತಿಳಿಸಿದ್ದಾರೆ. ಬೆಳೆಗೆ ಸಿಗ್ತಕ್ಕಂಥದ್ದು ಇರುತ್ತೆ. ಎರಡನೆಯದು ಡಿಎಪಿನಲ್ಲಿ ಏನು ನೀರಿನಲ್ಲಿ ಕರಗತಕ್ಕಂಥ ಫಾಸ್ಫರಸ್ ಅಂದ್ರೆ ವಾಟರ್ ಸಾಲ್ಯುಬಲ್ ರಂಜಕದ ಅಂಶನೂ ಸಹ ಬಹಳಷ್ಟು ಏನು ಇರೋದಿಲ್ಲ. ಅಂದ್ರೆ 30-32% ಅಷ್ಟು ಅಥವಾ 38% ವರೆಗೂ ಕೆಲವು ಸಂದರ್ಭದಲ್ಲಿ ಅಲ್ಲಿ ಹೇಗೆ ಮಣ್ಣಿನ ಫಲವತ್ತತೆ ಇರುತ್ತೆ, ಮಣ್ಣಿನಲ್ಲಿ ಜೀವಾಣುಗಳ ಸಂಖ್ಯೆ ಇರುತ್ತೆ, ಅದನ್ನು ಅವಲಂಬಿಸಿ ಅಲ್ಲಿ ಕರಗ್ತಕ್ಕಂಥ ಪ್ರಮಾಣ ಇರುತ್ತೆ. ಹಂಗಾಗಿ ಇದಕ್ಕೆ ಪರ್ಯಾಯವಾಗಿನೂ ಸಹ ಸಂಯುಕ್ತ ರಸಗೊಬ್ಬರಗಳನ್ನು ಬಳಕೆ ಮಾಡತಕ್ಕಂಥದ್ದನ್ನು ನಮ್ಮ ರೈತರು ಮಾಡಬೇಕಾಗುತ್ತೆ. ಒಟ್ಟಾರೆ ಈ ಬಾರಿಯ ಪೂರ್ವ ಮುಂಗಾರು ಮಳೆ ಅನ್ನದಾತರಲ್ಲಿ ಬಿತ್ತನೆಯ ಭರವಸೆಯನ್ನ ಮೂಡಿಸಿದೆ. ಆದರೆ ಬಿತ್ತನೆ ಶುರು ಮಾಡಬೇಕಿದ್ದ ರೈತರು ಡಿಎಪಿ ಗೊಬ್ಬರದ ಅಭಾವಕ್ಕೆ ಸಿಲುಕಿ ನಲುಗಿ ಹೋಗಿದ್ದಾರೆ. ರಾಜ್ಯ ಸರ್ಕಾರವು ಇನ್ನಾದರೂ ಎಚ್ಚೆತ್ತು ಅನ್ನದಾತರ ನೆರವಿಗೆ ಧಾವಿಸಲಿ ಅನ್ನೋದು ರೈತ ಸಮುದಾಯದ ಒತ್ತಾಯವಾಗಿದೆ. ರಾಜಶೇಖರ್, ಗ್ಯಾರಂಟಿ ನ್ಯೂಸ್, ಚಿತ್ರದುರ್ಗ.